ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಹಿಂದಿನ 2 ಪಾರ್ಟ್ಗಳಲ್ಲಿ ನಾವು ಫ್ಲವರ್ನ ಇಂಟ್ರೊಡಕ್ಷನ್ ಪಾರ್ಟ್ ಮತ್ತು ಅದರೊಂದಿಗೆ ಪ್ರೀ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ಸ್ ಮತ್ತು ಇವೆಂಟ್ಸ್ ಮತ್ತು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅದರೊಂದಿಗೆ ಮೈಕ್ರೋಸ್ಪೋರೋಜೆನಿಸಿಸ್ ಅನ್ನು ಡೀಟೇಲ್ ಆಗಿ ನೋಡ್ಕೊಂಡಿದ್ದೆವು. ಇವತ್ತಿನ ಕ್ಲಾಸಲ್ಲಿ ನಾವು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂದರೆ ದ ಪಿಸ್ಟಿಲ್ ಮತ್ತು ಮೆಗಾಸ್ಪೊರಾಂಜಿಯಂ ಓವ್ಯೂಲ್ ಮತ್ತು ಎಂಬ್ರಿಯೋಸ್ಯಾಕ್ನ ಬಗ್ಗೆ ಓದ್ಕೊಳ್ಳಿಕ್ಕಿದ್ದೇವೆ. ಗೈನೋಜಿಯಂ ಎಂಬುದು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟನ್ನು ರೆಪ್ರೆಸೆಂಟ್ ಮಾಡ್ತದೆ ಎಂಬುದಾಗಿ ನಾನು ನನ್ನ ಫಸ್ಟ್ ಪಾರ್ಟ್ನಲ್ಲಿ ಹೇಳಿದ್ದೆ. ಈ ಗೈನೋಜಿಯಂ ಮೋನೋಕಾರ್ಪೆಲರಿ ಕೂಡ ಆಗಿರಬಹುದು, ಮಲ್ಟಿ ಕಾರ್ಪೆಲರಿ ಕೂಡ ಆಗಿರಬಹುದು. ಮೋನೋಕಾರ್ಪೆಲರಿ ಅಂದರೆ ಒಂದೇ ಪಿಸ್ಟಿಲ್ ಇರುವಂತಹದ್ದು ಮತ್ತು ಮಲ್ಟಿ ಕಾರ್ಪೆಲರಿ ಅಂದರೆ ಒಂದಕ್ಕಿಂತ ಹೆಚ್ಚು ಪಿಸ್ಟಿಲ್ಗಳು ಇರುವಂತಹದ್ದು. ಈ ಒಂದಕ್ಕಿಂತ ಹೆಚ್ಚು ಪಿಸ್ಟಿಲ್ ಇರುವಂತಹ ಕೇಸ್ನಲ್ಲಿ ಸಿಂಕಾರ್ಪಸ್ ಅಥವಾ ಎಪೋಕಾರ್ಪಸ್ ಎಂಬ 2 ಟೈಪ್ಸ್ಗಳು ಕಾಣಲಿಕ್ಕೆ ಸಿಗ್ತವೆ. ಸಿಂಕಾರ್ಪಸ್ ಅಂದರೆ ಎಲ್ಲ ಪಿಸ್ಟಿಲ್ಗಳು ಒಂದಕ್ಕೊಂದು ಫ್ಯೂಸ್ ಆಗಿರ್ತವೆ. ಎಪೋಕಾರ್ಪಸ್ನ ಕೇಸ್ನಲ್ಲಿ ಎಲ್ಲ ಪಿಸ್ಟಿಲ್ಗಳು ಫ್ರೀ ಆಗಿರ್ತವೆ. ಟೋಟಲ್ ಆಗಿ ಹೇಳುವುದಾದರೆ ಗೈನೋಜಿಯಮಲ್ಲಿ 2 ಟೈಪ್ಸ್, ಮೊನೋಕಾರ್ಪೆಲರಿ, ಮಲ್ಟಿ ಕಾರ್ಪೆಲರಿ. ಮೊನೋಕಾರ್ಪೆಲರಿಯಲ್ಲಿ ಯಾವುದೇ ರೀತಿಯಾದ ಫರ್ದರ್ ಟೈಪ್ಸ್ಗಳಿಲ್ಲ. ಮಲ್ಟಿ ಕಾರ್ಪೆಲರಿಯಲ್ಲಿ ಸಿಂಕಾರ್ಪಸ್ ಮತ್ತು ಎಪೋಕಾರ್ಪಸ್. ಈಗ ಈ ಪಿಸ್ಟಿಲ್ನಲ್ಲಿ 3 ಪಾರ್ಟ್ಸ್ಗಳಿರ್ತವೆ: ಸ್ಟಿಗ್ಮಾ, ಸ್ಟೈಲ್ ಮತ್ತು ಓವರಿ. ಸ್ಟಿಗ್ಮಾ ಎಂಬುದು ಲ್ಯಾಂಡಿಂಗ್ ಪ್ಲ್ಯಾಟ್ಫಾರ್ಮ್ ಫಾರ್ ಪೋಲನ್ ಗ್ರೈನ್ಸ್, ಅಂದರೆ ಪೋಲನ್ ಗ್ರೈನ್ಸ್ಗಳು ಇಲ್ಲಿ ಬಂದು ಲ್ಯಾಂಡ್ ಆಗ್ತವೆ. ಅದು ಇನ್ಸೆಕ್ಟ್ಗಳಿಂದ ಆಗಿರಬಹುದು, ವಿಂಡ್ನಿಂದ ಆಗಿರಬಹುದು ಅಥವಾ ಹ್ಯೂಮನ್ಸ್ನಿಂದ ಆಗಿರಬಹುದು, ಯಾವುದೇ ಪೋಲಿನೇಟಿಂಗ್ ಏಜೆಂಟ್ಸ್ ಇರಬಹುದು. ಅವುಗಳಿಂದ ಬಂದಂತಹ ಪೋಲನ್ ಗ್ರೈನ್ಸ್ಗಳು ಈ ಸ್ಟಿಗ್ಮಾ ಸರ್ಫೇಸ್ನ ಮೇಲೆ ಲ್ಯಾಂಡ್ ಆಗ್ತವೆ. ನೆಕ್ಸ್ಟ್ ಸ್ಟೈಲ್, ಇಲಾಂಗೇಟೆಡ್ ಸ್ಲೆಂಡರ್ ಪಾರ್ಟ್ ಬಿನೀತ್ ದಿ ಸ್ಟಿಗ್ಮಾ, ಅಂದರೆ ಸ್ಟಿಗ್ಮಾದ ಕೆಳಗಿರುವಂತಹ ತೆಳ್ಳಗಿರುವಂತಹ ಪಾರ್ಟ್ ಸ್ಟೈಲ್ ಆಗಿರ್ತದೆ. ಈ ಸ್ಟೈಲ್ನ ಮುಖಾಂತರವಾಗಿ ಪೋಲನ್ ಟ್ಯೂಬ್ಗಳು ಪಾಸ್ ಆಗ್ತವೆ. ಓವರಿ, ಓವರಿ ಈಸ್ ದಿ ಬೇಸಲ್ ಬಲ್ಜ್ಡ್ ಪಾರ್ಟ್, ಅಂದರೆ ಇವುಗಳು ಕೊನೆಯದಾಗಿ ಎಂಡ್ನಲ್ಲಿರ್ತವೆ, ಆದರೆ ಇವುಗಳು ಸ್ವಲ್ಪ ದಪ್ಪನಾಗಿರ್ತದೆ. ಈ ಓವರಿಯ ಒಳಗೆ ಓವೇರಿಯನ್ ಕ್ಯಾವಿಟಿ ಇರ್ತದೆ. ಲೋಕ್ಯೂಲ್ಗಳು ಅಂದರೆ ಕಂಪಾರ್ಟ್ಮೆಂಟ್ಗಳ ರೀತಿಯಲ್ಲಿರ್ತದೆ. ಅದು ಒಂದು ಲೋಕ್ಯೂಲ್ಗಳಿರ್ಬೋದು ಅಥವಾ ತುಂಬ ಲೋಕ್ಯೂಲ್ಗಳಿರಬಹುದು. ಈ ಲೋಕ್ಯೂಲ್ನ ಒಳಗಡೆ ಪ್ಲಾಸೆಂಟಾ ಇರ್ತದೆ. ಪ್ಲಾಸೆಂಟದ ಮೇಲೆಯೇ ಓವ್ಯೂಲ್ಸ್ಗಳು ಸಿಚುವೇಟ್ ಆಗಿರ್ತದೆ. ಈ ಓವ್ಯೂಲ್ಸ್ಗಳನ್ನು ನಾವು ಮೆಗಾಸ್ಪೊರಾಂಜಿಯಾ ಅಂತಲೂ ಕರಿತೇವೆ. ಈ ಓವ್ಯೂಲ್ಸ್ಗಳು ಒಂದು ಕೂಡ ಇರ್ತವೆ, ಅದಕ್ಕಿಂತ ಜಾಸ್ತಿಯೂ ಇರ್ತವೆ. ಓವ್ಯೂಲ್ಸ್ಗಳು ಒಂದಕ್ಕಿಂತ ಜಾಸ್ತಿ ಇರುವಂತಹ ಪ್ಲಾಂಟ್ಸ್ಗಳು ಯಾವುದೆಂದರೆ ಪಪಾಯ, ವಾಟರ್ ಮೆಲನ್, ಆರ್ಕಿಡ್ಸ್. ಅದೇ ಒಂದು ಓವ್ಯೂಲ್ ಇರುವಂತಹ ಸ್ಪೀಷೀಸ್ಗಳು ವೀಟ್, ಪ್ಯಾಡಿ, ಮ್ಯಾಂಗೋ. ಇವುಗಳಲ್ಲಿ ಒಂದಕ್ಕಿಂತ ಹೆಚ್ಚು ಓವ್ಯೂಲ್ಸ್ಗಳು ಇರ್ತವೆ. ಈ ಓವ್ಯೂಲ್ಸ್ಗಳೇ ಫರ್ದರ್ ಡೆವಲಪ್ ಆಗಿ ಸೀಡ್ಗಳನ್ನು ಫಾರ್ಮ್ ಮಾಡ್ತವೆ. ಇನ್ನು ನಾವು ಮೆಗಾಸ್ಪೊರಾಂಜಿಯಂ ಅಂದರೆ ಓವ್ಯೂಲನ್ನು ಇನ್ನೂ ಡೀಟೇಲ್ ಆಗಿ ಓದ್ಕೊಳ್ಳುವ. ಇದು ಇಂಪಾರ್ಟೆಂಟ್ ಡಯಾಗ್ರಾಮ್, ಅನಾಟ್ರೋಪಸ್ ಓವ್ಯೂಲ್ನ ಡಯಾಗ್ರಾಮ್ಯಾಟಿಕ್ ವ್ಯೂ. ಓವ್ಯೂಲ್ ಎಂಬುದು ಈ ರೀತಿಯಾಗಿರ್ತವೆ. ಇದರಲ್ಲಿ 2 ಪೋಲ್ಗಳಿರ್ತವೆ, ಅಂದರೆ 2 ಸೈಡ್ಗಳಿರ್ತವೆ. ಒಂದು ಚಲಾಸಲ್ ಪೋಲ್, ಇನ್ನೊಂದು ಮೈಕ್ರೋಪೈಲರ್ ಪೋಲ್. ಇವುಗಳಲ್ಲಿ 2 ಕವರಿಂಗ್ಗಳಿರ್ತವೆ, ಒಂದು ಔಟರ್ ಇಂಟೆಗ್ಯುಮೆಂಟ್ ಮತ್ತು ಇನ್ನರ್ ಇಂಟೆಗ್ಯುಮೆಂಟ್. ಒಳಗಿರುವಂತಹ ಪೋರ್ಷನ್ಗೆ ನಾವು ನ್ಯೂಸೆಲಸ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಈ ಓವ್ಯೂಲ್ನ ಒಳಗೆ ಎಂಬ್ರಿಯೋಸ್ಯಾಕ್ ಸಿಚುವೇಟ್ ಆಗಿರ್ತದೆ ಮತ್ತು ಪ್ಲಾಸೆಂಟಾಗೆ ಓವ್ಯೂಲ್ಗಳು ಫ್ಯೂನಿಕಲ್ನ ಮೂಲಕವಾಗಿ ಅಟ್ಯಾಚ್ ಆಗಿರ್ತದೆ. ಫ್ಯೂನಿಕಲ್ ಮತ್ತು ಓವ್ಯೂಲ್ನ ಬಾಡಿ ಟಚ್ ಆಗುವಂತಹ ಜಾಗಕ್ಕೆ ನಾವು ಹೈಲಮ್ ಅಂತ ಹೇಳಿ ಕರಿತೇವೆ. ಈ ಸಣ್ಣ ಗ್ಯಾಪನ್ನು ನಾವು ಮೈಕ್ರೋಪೈಲ್ ಅಂತ ಹೇಳಿ ಕರಿತೇವೆ. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಡಿಸೆಕ್ಟೆಡ್ ಫ್ಲವರ್ ಆಫ್ ಹೈಬಿಸ್ಕಸ್ ಶೋಯಿಂಗ್ ಪಿಸ್ಟಿಲ್ ಮತ್ತು ಬೇರೆ ಫ್ಲೋರಲ್ ಪಾರ್ಟ್ಸನ್ನು ತೋರಿಸಿದ್ದಾರೆ. ಪ್ಲಸ್ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಲ್ಟಿ ಕಾರ್ಪೆಲರಿಗೆ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಮಲ್ಟಿ ಕಾರ್ಪೆಲರಿ ಸಿಂಕಾರ್ಪಸ್ ಪಿಸ್ಟಿಲ್ ಆಫ್ ಪಾಪಾವೇರ್. ಇದು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟರ್ನಲ್ಲಿ ನಿಮಗೆ ಮುಂದಕ್ಕೆ ಬರ್ತದೆ. ಮಲ್ಟಿ ಕಾರ್ಪೆಲರಿ ಅಂದರೆ ಒಂದಕ್ಕಿಂತ ಹೆಚ್ಚು ಕಾರ್ಪೆಲ್ಸ್ಗಳಿರ್ತವೆ. ಅದೇ ರೀತಿಯಲ್ಲಿ ಸಿಂಕಾರ್ಪಸ್ ಅಂದರೆ ಎಲ್ಲವೂ ಕೂಡ ಫ್ಯೂಸ್ ಆಗಿರ್ತವೆ ಪಾಪಾವೇರ್ನಲ್ಲಿ. ನೆಕ್ಸ್ಟ್ ಎಕ್ಸಾಂಪಲ್ ಕೊಟ್ಟಿರುವಂಥದ್ದು ಮಲ್ಟಿ ಕಾರ್ಪೆಲರಿ ಅಪೋಕಾರ್ಪಸ್ ಕಂಡೀಷನ್, ಅಂದರೆ ತುಂಬ ಕಾರ್ಪೆಲ್ಸ್ಗಳಿರ್ತವೆ ಆದರೆ ಅವುಗಳು ಫ್ಯೂಸ್ ಆಗಿರುವುದಿಲ್ಲ.
ಇಂತಹ ಗೈನೋಜಿಯಂ ಇರುವಂತಹ ಎಕ್ಸಾಂಪಲ್ ಮಿಚೀಲಿಯಾ. ಸೊ ಟೋಟಲ್ ಆಗಿ ಇದರ ಸಮ್ಮರಿಯನ್ನು ಹೇಳೋದಾದರೆ, ಗೈನೋಜಿಯಂ ಎಂಬುದು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಗಿರ್ತದೆ. ಗೈನೋಜಿಯಂ ಸಿಂಗಲ್ ಪಿಸ್ಟಿಲನ್ನು ಹೊಂದಿರಬಹುದು ಅಥವಾ ಒಂದಕ್ಕಿಂತ ಜಾಸ್ತಿ ಪಿಸ್ಟಿಲನ್ನು ಹೊಂದಿರಬಹುದು. ಮೋನೋಕಾರ್ಪಲರಿ ಅಥವಾ ಮಲ್ಟಿಕಾರ್ಪಲರಿ. ಈ ಮಲ್ಟಿಕಾರ್ಪಲರಿ ಕಂಡೀಷನಲ್ಲಿ ಸಿಂಕಾರ್ಪಸ್ ಕಂಡೀಷನ್ ಆದರೂ ಇರಬಹುದು ಅಥವಾ ಎಪೋಕಾರ್ಪಸ್ ಕಂಡೀಷನ್ ಆದರೂ ಇರಬಹುದು. ಫ್ಯೂಸ್ಡ್ ಕಂಡೀಷನ್ ಅಥವಾ ಫ್ರೀ ಆಗಿರುವಂತಹ ಕಂಡೀಷನ್. ನಂತರ ಪಿಸ್ಟಿಲ್ನ ಪಾರ್ಟ್ಸ್ ಹೇಳೋದಾದರೆ ಸ್ಟಿಗ್ಮಾ, ಸ್ಟೈಲ್ ಮತ್ತು ಓವರಿ. ಈ ಓವರಿಯ ಒಳಗೆ ಲಾಕ್ಯೂಲ್ಸ್ಗಳಿರ್ತವೆ ಅಥವಾ ಓವೇರಿಯನ್ ಕ್ಯಾವಿಟಿ. ಈ ಓವೇರಿಯನ್ ಕ್ಯಾವಿಟಿಯ ಒಳಗಡೆ ಪ್ಲಾಸೆಂಟಾ ಇರ್ತವೆ. ಈ ಪ್ಲಾಸೆಂಟಾದ ಮೂಲಕವಾಗಿಯೇ ಓವ್ಯೂಲ್ಸ್ಗಳು ಅರೈಸ್ ಆಗ್ತವೆ. ಈ ಓವ್ಯೂಲ್ಸ್ಗಳು ಒಂದಿರಬಹುದು ಅಥವಾ ಒಂದಕ್ಕಿಂತ ಜಾಸ್ತಿ ಕೂಡ ಇರಬಹುದು. ಈಗ ಓವ್ಯೂಲ್ಸ್ ಅನ್ನು ಡೀಟೇಲ್ ಆಗಿ ಓದ್ಕೊಳ್ಳುವ. ದ ಓವ್ಯೂಲ್ ಈಸ್ ಎ ಸ್ಮಾಲ್ ಸ್ಟ್ರಕ್ಚರ್ ಅಟ್ಯಾಚ್ಡ್ ಟು ದಿ ಪ್ಲಾಸೆಂಟಾ ಬೈ ಮೀನ್ಸ್ ಆಫ್ ಎ ಸ್ಟಾಕ್ ಕಾಲ್ಡ್ ಫ್ಯೂನಿಕಲ್. ಅಂದರೆ ಓವ್ಯೂಲ್ಸ್ಗಳು ಫ್ಯೂನಿಕಲ್ನ ಮುಖಾಂತರವಾಗಿ ಪ್ಲಾಸೆಂಟಾಗೆ ಅಟ್ಯಾಚ್ ಆಗಿರ್ತವೆ. ಬಾಡಿ ಆಫ್ ದಿ ಓವ್ಯೂಲ್ ಫ್ಯೂಸಸ್ ವಿತ್ ಫ್ಯೂನಿಕಲ್ ಇನ್ ದಿ ರೀಜಿಯನ್ ಕಾಲ್ಡ್ ಹೈಲಮ್. ಫ್ಯೂನಿಕಲ್ ಓವ್ಯೂಲ್ನ ಬಾಡಿಗೆ ಎಲ್ಲಿ ಫ್ಯೂಸ್ ಆಗ್ತದೋ ಆ ರೀಜನನ್ನು ನಾವು ಹೈಲಮ್ ಅಂತ ಹೇಳಿ ಕರಿತೇವೆ. ದಸ್ ಹೈಲಮ್ ರೆಪ್ರೆಸೆಂಟ್ಸ್ ದಿ ಜಂಕ್ಷನ್ ಬಿಟ್ವೀನ್ ಓವ್ಯೂಲ್ ಆ್ಯಂಡ್ ಫ್ಯೂನಿಕಲ್. ಇದನ್ನು MCQಸಿಗೆ ಕೇಳಬಹುದು. ವಿಚ್ ರೀಜನ್ ರೆಪ್ರೆಸೆಂಟ್ಸ್ ದಿ ಜಂಕ್ಷನ್ ಬಿಟ್ವೀನ್ ಓವ್ಯೂಲ್ ಆ್ಯಂಡ್ ಫ್ಯೂನಿಕಲ್? ದ್ಯಾಟ್ ಈಸ್ ಹೈಲಮ್. ಈಚ್ ಓವ್ಯೂಲ್ ಹ್ಯಾಸ್ 1 or 2 ಪ್ರೊಟೆಕ್ಟಿವ್ ಎನ್ವೆಲಪ್ಸ್ ಕಾಲ್ಡ್ ಇಂಟೆಗ್ಯುಮೆಂಟ್ಸ್. ಇಂಟೆಗ್ಯುಮೆಂಟ್ಸ್ನ ಫಂಕ್ಷನ್ ಪ್ರೊಟೆಕ್ಟಿವ್ ಫಂಕ್ಷನ್ ಆಗಿರ್ತದೆ. ಅಂದರೆ ಇವುಗಳು ಓವ್ಯೂಲನ್ನು ಪ್ರೊಟೆಕ್ಟ್ ಮಾಡ್ತವೆ. ಇಂಟೆಗ್ಯುಮೆಂಟ್ಸ್ ಎನ್ಸರ್ಕಲ್ ದಿ ನ್ಯೂಸೆಲ್ಲಸ್ ಎಕ್ಸೆಪ್ಟ್ ಅಟ್ ದಿ ಟಿಪ್ ವೇರ್ ಎ ಸ್ಮಾಲ್ ಓಪನಿಂಗ್ ಕಾಲ್ಡ್ ದಿ ಮೈಕ್ರೋಪೈಲ್ ಈಸ್ ಆರ್ಗನೈಸ್ಡ್. ಅಂದರೆ ನ್ಯೂಸೆಲಸ್ಸನ್ನು ಪ್ರತಿಯೊಂದು ಜಾಗದಲ್ಲಿಯೂ ಕೂಡ ಇಂಟೆಗ್ಯುಮೆಂಟ್ಸ್ಗಳು ಕವರ್ ಮಾಡಿರ್ತವೆ. ಆದರೆ ಒಂದು ಟಿಪ್ಪಿನಲ್ಲಿ ಮಾತ್ರ ಅದು ಕವರ್ ಮಾಡಿರೋದಿಲ್ಲ. ಸೊ ಆ ಸ್ಮಾಲ್ ಓಪನಿಂಗನ್ನು ಮೈಕ್ರೋಪೈಲ್ ಅಂತ ಹೇಳಿ ಕರಿತೇವೆ ನಾವು. ಆಪೋಸಿಟ್ ದಿ ಮೈಕ್ರೋಪೈಲರ್ ಎಂಡ್ ಈಸ್ ದಿ ಚಲಾಜಾ ರೆಪ್ರೆಸೆಂಟಿಂಗ್ ದಿ ಬೇಸಲ್ ಪಾರ್ಟ್ ಆಫ್ ದಿ ಓವ್ಯೂಲ್. ಸೊ ವಿಚ್ ಈಸ್ ದಿ ಬೇಸಲ್ ಪಾರ್ಟ್ ಆಫ್ ದಿ ಓವ್ಯೂಲ್? ದಟ್ ಈಸ್ ಚಲಾಜಾ. ಈ ಚಲಾಜಲ್ ಎಂಡ್ ಮೈಕ್ರೋಪೈಲರ್ ಎಂಡಿಗೆ ಅಪೋಸಿಟ್ ಆಗಿರ್ತವೆ. ಎನ್ಕ್ಲೋಸ್ಡ್ ವಿತಿನ್ ದಿ ಇಂಟೆಗ್ಯುಮೆಂಟ್ಸ್ ಈಸ್ ಎ ಮಾಸ್ ಆಫ್ ಸೆಲ್ಸ್ ಕಾಲ್ಡ್ ದಿ ನ್ಯೂಸೆಲಸ್. ಅಂದರೆ ಇಂಟೆಗ್ಯುಮೆಂಟ್ಸ್ನ ಒಳಗಿರುವಂತಹ ಸೆಲ್ಸ್ಗಳನ್ನು ನಾವು ನ್ಯೂಸೆಲಸ್ ಅಂತ ಹೇಳಿ ಕರಿತೇವೆ. ದ ಸೆಲ್ಸ್ ಆಫ್ ದಿ ನ್ಯೂಸೆಲಸ್ ಹ್ಯಾವ್ ಅಬಾಂಡೆಂಟ್ ಫುಡ್ ರಿಸರ್ವ್. ಲೊಕೇಟೆಡ್ ಇನ್ ದಿ ನ್ಯೂಸೆಲಸ್ ಈಸ್ ದಿ ಎಂಬ್ರಿಯೋಸ್ಯಾಕ್ ಆರ್ ಫೀಮೇಲ್ ಗೆಮಿಟೋಫೈಟ್. ಈ ನ್ಯೂಸೆಲಸ್ನಲ್ಲಿ ತುಂಬ ಫುಡ್ ಸ್ಟೋರೇಜ್ ಆಗಿರ್ತವೆ. ಈ ನ್ಯೂಸೆಲಸ್ನ ಒಳಗಡೆ ಎಂಬ್ರಿಯೋಸ್ಯಾಕ್ ಇರ್ತದೆ. ಈ ಎಂಬ್ರಿಯೋಸ್ಯಾಕ್ನ ಇನ್ನೊಂದು ಹೆಸರೇ ಫೀಮೇಲ್ ಗೆಮಿಟೋಫೈಟ್. ಸೊ ವಿಚ್ ಈಸ್ ದಿ ಫೀಮೇಲ್ ಗೆಮಿಟೋಫೈಟ್? ದಟ್ ಈಸ್ ಎಂಬ್ರಿಯೋಸ್ಯಾಕ್. ಅದೇ ಮೇಲ್ ಗೆಮಿಟೋಫೈಟ್ ದಟ್ ಈಸ್ ಪೋಲನ್ ಗ್ರೇನ್. An ovule generally has a single embryo sac formed from a megaspore. ಒಂದು ಓವ್ಯೂಲ್ನಲ್ಲಿ ಜನರಲಿ ಸಿಂಗಲ್ ಎಂಬ್ರಿಯೋ ಸ್ಯಾಕೇ ಇರ್ತವೆ. ಫಾರ್ಮ್ಡ್ ಫ್ರಮ್ ಎ ಮೆಗಾಸ್ಪೋರ್. ಈ ಮೆಗಾಸ್ಪೋರ್ ಏನು? ಈ ಮೆಗಾಸ್ಪೋರ್ನಿಂದ ಹೇಗೆ ಎಂಬ್ರಿಯೋ ಸ್ಯಾಕ್ ಫಾರ್ಮ್ ಆಗ್ತದೆ ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡುವ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡುವುದಕ್ಕೆ ಮರಿಬೇಡಿ. ಇದರಿಂದ ನಿಮಗೆ ನಾನು ನೆಕ್ಸ್ಟ್ ಕ್ಲಾಸ್ ಹಾಕಿದಾಗ ನೋಟಿಫಿಕೇಷನ್ಸ್ಗಳು ಬರ್ತವೆ. ಥ್ಯಾಂಕ್ ಯು.